ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ವ್ಲಾಗ್ಸ್ ಚಾನಲ್ಗೆ, ಗಟ್ಟಿಗಿತ್ತಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸಹ ಪ್ರೀತಿಯ ಸುಸ್ವಾಗತ. ಇದು ಹಳೆ ವಿಡಿಯೋ, ಅಂದರೆ ಹೋದ ವಾರದ ವಿಡಿಯೋನ ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನನ್ನ ತಂಗಿಯ ಬರ್ತ್ಡೇ ಸೆಲೆಬ್ರೇಷನ್ ಅಂತ ಹೇಳಬಹುದು. ಅವಳ ಆಫೀಸ್ ಕೊಲೀಗ್ಸ್ ಎಲ್ಲ ಸೇರಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿರುವಂಥದ್ದು. ಹಾಗೆ ನನ್ನ ತಂಗಿ ಕಡೆಯಿಂದ ನಮಗೆ ಭರ್ಜರಿ ಪಾರ್ಟಿ ಕೂಡ ಇತ್ತು. ಆ ಬ್ಲಾಗ್ ವಿಡಿಯೋನ ಇವತ್ತು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಯ್, ಹ್ಯಾಪಿ ಬರ್ಡೇ, ಹುಟ್ಟುಹಬ್ಬದ ಶುಭಾಶಯಗಳು. ಸವಿತಾ ಕಡೆಯಿಂದ ನಮಗೆ ಅದ್ದೂರಿ ಪಾರ್ಟಿ ಇವತ್ತು, ಅದು ನಾನ್ ವೆಜ್ ಪಾರ್ಟಿ. ಹೇಗಿತ್ತು ಇವತ್ತು ಬರ್ತ್ಡೇ ಸೆಲೆಬ್ರೇಷನು? ಹೇಗಿತ್ತು ಬರ್ತ್ಡೇ ಸೆಲೆಬ್ರೇಷನ್? ಹೇಗೆಲ್ಲ ನಡೀತು ಆಫೀಸಲ್ಲಿ? ಎಲ್ಲರೂ ಚೆನ್ನಾಗಿ ತೋರಿಸೋದು ಫೋಟೋ. ಹಂಗೆ ಏನೇನು ಮಾಡಿದ್ರಿ ಆಫೀಸಲ್ಲಿ? ಹಾಯ್ 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 ಹಾಯ್. ತಿರ್ಗಿಸಿಂಗೆ ಆಫೀಸ್ ಸ್ಟಾಫ್ಸ್ ಅವರೆಲ್ಲ ಕೇಕ್ ಕಟ್ ಮಾಡಿಸಿದ್ರಾ? ಅಲ್ಲಿ ಏನು ಪಾರ್ಟಿ ನಡೀತು? ಐಸ್ ಯಾವುದಿದು? ಐಸ್ ಮ್ಯಾಜಿಕ್ ಅಲ್ಲ? ಎಲ್ಲ ಆಫೀಸರ್ ಇವರೆಲ್ಲ ಆಫೀಸಲ್ಲಿ ವರ್ಕ್ ಮಾಡೋರು. ಈ ವರ್ಷ ಸ್ಪೆಷಲ್ ಅನ್ನಿಸ್ತಾ ಬರ್ಡೇ? ಇವತ್ತು ನಮಗೋಸ್ಕರ ಗಿಫ್ಟಾ? ಆಫೀಸ್ ಕಡೆಯಿಂದ ಬಂದಂಥ ಗಿಫ್ಟು. ಸಿಂಧು ಅಂತನಾ? ನಾನು ವಿಡಿಯೋ ಮೂಲಕ ಥ್ಯಾಂಕ್ ಯು ಹೇಳ್ಬಿಡು ಸಿಂಧುಗೆ. ಆಫೀಸಲ್ಲೇ ಎಲ್ಲ ಮಾಡಿಸ್ತಿದ್ರಲ್ವಾ, ಸಾಕು. ಏನಂತ ಏನು ಸರ್ಪ್ರೈಸ್ ಇಟ್ಟಿದ್ಯಾ? ಹೌದಾ? ಮಧ್ಯಾಹ್ನ ಬಂದಿದೆ. ಆರ್ಡ್ರ್ ಮಾಡಿದ್ಯಾ? ಆರ್ಡ್ರ್ ಮಾಡಿದ್ಯಾ? ಗೊತ್ತಿಲ್ಲ, ನೋಡಲಿ ಬರಬೇಕು ಅಂತ ಅವನೇ. ಇಲ್ಲಿ ಇನ್ನೇನು ಸ್ಪೆಷಲ್ಲು? ರೈಸ್ ಐಟಮ್ಸ್, ಫ್ರೈಡ್ ರೈಸ್ ಬಿಟ್ಟರೆ ನಾನು ಯಾಕೆ ಇಲ್ಲಿ ಮಹಾರಾಜ ಬಂದು ಅನ್ನಿಸ್ತಾ ಇದ್ದೆ. ಏನು ಸಿಗ್ತಾ ಇಲ್ಲ ನಮಗೆ ಅಂತ. ಹಾಂ, ಗ್ಯಾಸ್ ಪ್ರಾಬ್ಲಮ್. ಆಶೀರ್ವಾದಲ್ಲಿ ಏನಾದ್ರು ನಾನ್ ವೆಜ್ ಇದ್ಬಿಟ್ಟಿದ್ರೆ ಆಶೀರ್ವಾದ ಹೊಂಟೋಗ್ಬಿಡ್ತಾ ಇದ್ವಿ. ಆಶೀರ್ವಾದ ಗೊತ್ತಲ್ಲ? ಕೊಡಪ್ಪ. ಕೊಡಿಲ್ ಪರ್ಸು ಬೀಳಿಸ್ಬಿಟ್ಟು. ಹೀಗೆ ನಮ್ಮ ಹುಣಸೂರಲ್ಲಿ ಮಹಾರಾಜ ಅಂತ ಹೋಟೆಲ್, ನಾನ್ ವೆಜ್ ರೆಸಿಪಿ. ಈ ಹೋಟೆಲಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಬಂದ್ವಿ. ಎಲ್ಲ ಬಿರಿಯಾನಿ, ಕಬಾಬು ಈ ರೀತಿ ಆರ್ಡರ್ ಮಾಡಿಕೊಂಡ್ವಿ. ಹಾಗೆ ಸ್ವಲ್ಪ ಹರಟೆ ಹೊಡಿತಾ ಮಾತುಕತೆನ ಹಾಡ್ತಾ ಊಟ ಮಾಡೋದಕ್ಕೆ ಕುಳಿತುಕೊಂಡಿದ್ದೀವಿ. ಅಂದರೆ ಆರ್ಡರ್ ಕೊಟ್ಟರೆ ತುಂಬ ಹೊತ್ತು ಮಾಡ್ತಾರೆ ಇಲ್ಲಿ. ಸುಮಾರು ಒಂದು ಆರ್ಡರ್ ಕೊಟ್ಟರೆ ಒಂದು ಅರ್ಧ ಗಂಟೆನಾದರೂ ಸಹ ಇಲ್ಲಿ ನಾವು ಕಾಯಬೇಕು. ಹಾಗೆ ಬೇರೆ ಬೇರೆ ವಿಷಯನ ಮಾತಾಡಿಕೊಂಡು ಆರ್ಡರ್ ಬರೋವರೆಗೂ ಕೂಡ ಮಾತಾಡಿದ್ವಿ. ಒಂದು ಬೌಲಲ್ಲಿ, ಒಂದು ಬಾಕ್ಸಲ್ಲಿ ಒಂದು ಸೌತೆಕಾಯಿ ಕಟ್ ಮಾಡಿಕೊಂಡು ಹೋಗು. 11 ಗಂಟೆಗೆ ಸೌತೆಕಾಯಿ ಪೂರ್ತಿ ಮುಗಿಸೋದನ್ನ, ಆಯಿತಾ? ನೀರಂತೂ ಚೆನ್ನಾಗಿ ಕುಡಿ, ನಿನಗೆ ಅನಿಸುತ್ತವೆ. ಏನ ಸೌತೆಕಾಯಿ ತಿನ್ನು, ಚೆನ್ನಾಗಿ ನೀರು ಕುಡಿ. ನೀರು ಈಗ ನಮ್ಮ ಆ ದಿನ ಇಲ್ಲಿ ತುಂಬ ರೆಸಿಪಿಗಳು ಚೆನ್ನಾಗಿರುತ್ತೆ, ಆದರೆ ನಾವು ಕೇಳುವಂತಹ ಐಟಮ್ಸ್ಗಳು ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಸಿಲಿಂಡರ್ ಪ್ರಾಬ್ಲಮ್ಮು. ಹೋಟೆಲ್ಗಳಿಗೆಲ್ಲ ಸಿಲಿಂಡರ್ ಪ್ರಾಬ್ಲಮ್ ಇತ್ತು ನೋಡಿ, 1-2 ವಾರದಿಂದ. ಅದರಿಂದ ಐಟಮ್ಸ್ಗಳ್ನ ಹೆಚ್ಚಿಗೆ ಏನು ಮಾಡಿರಲಿಲ್ಲ. ಇರೋದನ್ನು ಆರ್ಡ್ರು ಮಾಡ್ಕೊಂಡ್ವಿ. ನಾವೇನೋ ಅಂದ್ಕೊಂಡು ಹೋದ್ವಿ, ಆದರೆ ನಮಗೆ ಅಲ್ಲಿ ಏನು ಬೇಕೋ ಅದು ಸಿಗಲಿಲ್ಲ. ಇರೋದನ್ನು ಆರ್ಡ್ರು ಮಾಡಿಕೊಂಡು
ಮೆಡಿಸಿನ್ ಸುಸ್ತಾಯ್ತು, ತಲೆ ಸುತ್ತಾ ಬಂದ್ವಿ. ನಾನ್ ವೆಜ್ ರೆಸಿಪಿ ಹೊತ್ತು ನಾನ್ ವೆಜ್ ತಿನ್ನೋದಿನ ಮೆಡಿಸಿನ್ ತಗೋತಾ ಇರೋದ್ರಿಂದ ಒಂದಿಷ್ಟು ಡಯಟ್ ಫಾಲೋ ಮಾಡು, ಸ್ವಲ್ಪ ವಾಕ್ ಮಾಡು, ಸಖತ್ ರಿಸಲ್ಟ್ ಬರುತ್ತೆ. ಹೇಳ್ಬೋದು. ರಿಸಲ್ಟ್ ಚೆನ್ನಾಗಿ ಅಲ್ವಾ? ಈಗ ಇವತ್ತು ಹೀಗೆ ಬರ್ತ್ಡೇ ಬರಲಿ, ವೆಡ್ಡಿಂಗ್ ಆ್ಯನಿವರ್ಸರಿ ಬರಲಿ, ಏನೋ ಒಂದು ಸಂತೋಷ ಕ್ಷಣ ಒಟ್ಟಿಗೆ ಎಲ್ಲರೂ ಸೇರುವಂಥದ್ದು. ಅವ್ರ ಬರ್ತಡೇಲಿ ನಮಗೇನಾದ್ರು ಪಾರ್ಟಿ ಮಾಡಿದಷ್ಟು ನಮ್ಮ ಆರೋಗ್ಯವಾಗಿರ್ತೀರಿ. ಬರ್ತಡೇಗಳಲ್ಲಿ ಸಣ್ಣ ಇರೋರು ವಾಕ್ ಅವ್ರಿಗೆ ಮಾಡಬಾರ್ದು, ನಾವೇನಾದ್ರು ದಪ್ಪ ಇರೋ ಕೊಡ್ಸೋದು. ಹಿಂಗಲ್ಲ. ಈ ರೀತಿ ಪದ್ಧತಿ. ನಡೆದ್ರೆ ನನ್ನ ಹೃದಯಕ್ಕೆ birthday ಸಂತೋಷ. ಮೇ 10 ನೀನೆಷ್ಟು ನಡೀತೀಯೋ ಕಾಲ್ನಡಿಗೆ ಹೃದಯ ಖುಷಿ ಪಡುತ್ತೆ. ಆಯ್ತಾ? ಈಗ ಸಣ್ಣಗಿರೋರ್ಗು ಹೃದಯ ವೀಕ್ ಆಗಿರುತ್ತೆ, ಅವ್ರು ನಡಿಬೇಕು. ನಾನ್ ವೆಜ್ ಎಲ್ಲ ನಾವು ತಿನ್ನಲ್ಲ. ಭಾನುವಾರ, ನಡೆದ್ರೆ ಗುರುವಾರ, ದಿನಕ್ಕೆ ಸೋಮವಾರ, ಒಂದು ಶನಿವಾರ 3/4 ಗಂಟೆನಾರು ನಡೀರಿಲ್ಲ. ಆ ಹೆಲ್ತ್ ಬೇರೆ ಥರ. ಹಿಂಗಿದ್ದಾಗ ನಾನು ಮನೇಲೇನೆ ಸೂಪರಾಗಿ ಅಡುಗೆ ಮಾಡಿದ್ದೆ ನಾನೇ. ಬಿಸಿಬೇಳೆ ಬಾತು, ನೀರು ಕುಡಿತೀನಿ ನಾನು, ನೀರೀಗ ಮತ್ತೆ ವಡೆ, ಮಡಿಕೊಬಿಟ್ಟಿದ್ದೀನಿ. ಮತ್ತೆ ಸರಿಯಾಗಿ ಡಯಟ್ ಮಾಡೋಕ್ಕಾಯ್ತಾ ಮಾವಿನ ಹಣ್ಣಿನ ಪಾಯಸ ಸರಿಯಾಗಿ ಎಲ್ಲ ಡಯಟ್ ಕೂಡ ಮಾಡಿ ಸಖತ್ತಾಗಿತ್ತು. ಅದೇ ಹೇಳ್ತಾ ಇದ್ರು, ಊಟಕ್ಕಿಂತಲೂ ಕೂಡ ಮನೆ ಊಟ ಇರುತ್ತಲ್ಲ ಸೂಪರ್ ಅಂತ ಹೇಳ್ಬೋದಲ್ವಾ. ಎಲ್ಲರೂ ಖುಷಿ ಪಟ್ಟರು ಅವತ್ತು. ಇವಳು ಮಾತ್ರ ನಾನ್ ವೆಜ್ ತಿನ್ನೋ ದಿನ ಬಂದಿದ್ದರಿಂದ ನಾವೇ ಡಿಮ್ಯಾಂಡ್ ಮಾಡಿದ್ವಿ, ನಮಗೆ ಹೋಟೆಲಲ್ಲೇ ಕೊಡಿಸ್ಬೇಕು ನೀವು ಅಂತ ಹೇಳಿ. ಯಾಕೆಂದರೆ ಅವಳು ಆಫೀಸ್ಗೆಲ್ಲ ಹೋಗೋದಿರುತ್ತಲ್ಲ, ಮನೇಲಿ ಮಾಡ್ಕೊಂಡು ಎಲ್ಲ ಟ್ರೀಟ್ ಕೊಡೋ ಥರ ಟೈಮ್ 3,000 ರೂಪಾಯಿಂದ ಅವಳಿಗೆ. ಅವಳು ವರ್ಕಲ್ಲಿರೋದ್ರಿಂದ ಹೋಟೆಲಲ್ಲೇ ನಮಗೆ ತರಿಸ್ಕೊಂಡೆ ಸಿಕ್ತು. ಮಾತಾಡ್ತಾ ಇದ್ಲು, ಅವಳಿಗೊಂದು ಸ್ವಲ್ಪ ಹುಷಾರಿಲ್ಲ, ಆದ್ರಿಂದ ಮೆಡಿಸಿನ್ ಮತ್ತೆ ಎಲ್ಲಿ ಕೇಳಿಲಿ. ನಾನು ಮೀಶೋದಲ್ಲಿ 2 ಸೀರೆ ನಾನು ಸುಮ್ಮನೆ ದೇವಸ್ಥಾನಕ್ಕೆ ಬೇಕು ಅಂತ ತರಿಸಿದೆ ಸೀರೆ, ಅವಶ್ಯಕತೆ ಇದ್ದಿಲ್ಲ. ಹೊರಗಡೆ ಕೆಲಸ ಮನೆಯಲ್ಲೂ ಮಾಡ್ಕೊಳ್ಳೋದಿದೆಯಲ್ಲ, ಅದು ಒಂದು ದೊಡ್ಡ ಟಾಸ್ಕ್ ಥರ ಇರುತ್ತೆ ಹೆಣ್ಮಕ್ಳಿಗೆ ಅಲ್ವಾ. ಆದ್ದರಿಂದ ಅದ್ರ ಬಗ್ಗೆನೇನೋ ಮಾತಾಡ್ತಾನೆ ನಾವು ನೋಡಿ, ನಾವು ಆರ್ಡರ್ ಕೊಟ್ಟು ಸುಮಾರು ಅರ್ಧ ಗಂಟೆ ಮೇಲಾಯಿತು. ಅವರು ಇನ್ನೂ ನಮಗಿನ್ನೂ ಪಾರ್ಸಲ್ ಅಂದರೆ ಆರ್ಡರ್ ಬಂದಿಲ್ಲ. ಇದು ತುಂಬ ಚೆನ್ನಾಗಿರುತ್ತೆ ನಾನ್ ವೆಜ್ ರೆಸಿಪಿ. ನನ್ನ ಮಕ್ಕಳು ನಾವೆಲ್ಲ ಜಾಸ್ತಿ ಬರೋದು ಈ ಹೋಟೆಲ್ಗೆ. ನಾನ್ ವೆಜ್ ರೆಸಿಪಿ ತಿನ್ನೋದಾದರೆ ಇಲ್ಲಿಗೆ ಬರ್ತೀವಿ. ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಬೆಂಗಳೂರಲ್ಲೆಲ್ಲ ಆರ್ಡರ್ ಬಂತು ನೋಡಿ, ಬಿಸಿ ಬಿಸಿ ಬಿರಿಯಾನಿ, ಬಿರಿಯಾನಿ ಮೊಸರು ರಾಯ್ತ, ಗ್ರೇವಿ. ಜಾಕಿ ನಗು ಬೇರೆ ಮಾತಾಡೋ, ಲಾಗ್ ಮಾಡೋ. ಹಿಂದಿ ಲಾಗ್ನ ನೋಡ್ತಾ ಇರ್ತೀನಿ, ಕಣ್ಣು ಬಾಯಿ ಬಿಡ್ಕೊಂಡು. ಹಿಂದಿ ಲಾಗ್ನ ಯಾವುದೋ ನೋಡ್ತಾನೆ, ಕಣ್ಣು ಅವ್ರು ಹೆಂಗೆ ಮಾತಾಡ್ತಾರೆ ನೋಡು. ನಾವು ಹಿಂದಿ ಲಾಗ್ನ ಸಪೋರ್ಟ್ ಮಾಡ್ತೀವಿ, ನಮ್ಮ ಲಾಗ್ನ ನಗಾಡ್ತೀಯ ಮಗನೇ. ತಿರ್ಕೊಳ್ಳೋ ಹಿಂಗೆ, ತಿರ್ಗೋ ಹಿಂಗೆ, ತಿರ್ಗೋ ಹಿಂಗೆ ನಗಾಡ್ತೀಯನೋ. ಹಿಂದಿ ಲಾಗ್ ನೋಡ್ತೀಯಾ, ನಮ್ಮ ಕನ್ನಡ ಲಾಗ್ ನೋಡೋಕೆ ಇಷ್ಟ ಇಲ್ವಾ ನಿನಗೆ? ಓಹೋ, ಬೋರ್ ಅವ್ರಿಗೆ. ಅದೇ ಅವನು ಇರ್ತಾನಲ್ಲ, ಅದು ಮಾತ್ರ ನೋಡೋದು. ನಗಾಡಿರ್ತಾನಲ್ಲ, ಅದು ಶೇರ್ ಮಾಡ್ಕೊಳ್ರಿ, ನೋಡಿದ್ರಾ? ಜಶ್ವಂತ್ ಚೆನ್ನಾಗಿ ರೇಕ್ಸ್ ಹಾಕ್ಬಿಟ್ಟಿದ್ದೀವಿ. ಹಿಂದಿ ಬ್ಲಾಗ್ಗಳ್ನ ತುಂಬ ನೋಡ್ತಾನೆ ಅವನು. ನಮ್ಮ ಮನೆಗೆ ಬಂದರೂ ಸಹ ನಮ್ಮದು ವೈಫೈ ಎಲ್ಲ ನಾವು ಟಿ ವಿಲೇ ಜಾಸ್ತಿ ಯೂಟ್ಯೂಬೆಲ್ಲ ನೋಡೋದು. ಯೂಟ್ಯೂಬ್ ಬಂದುಬಿಟ್ರೆ ಹಿಂದಿ ಬ್ಲಾಗ್ಗಳನ್ನ ಹಾಕ್ಕೊಳ್ತಾನೆ, ತುಂಬ ಇಷ್ಟಪಟ್ಟು ನೋಡ್ತಾ ಇರ್ತಾನೆ. ಅದಕ್ಕೆ ಚೆನ್ನಾಗಿ ರೇಗಿಸ್ತಾ ಇದೆ. ಹಿಂದಿ ವ್ಲಾಗ್ ನೋಡ್ತೀಯಾ, ನಮ್ಮ ಕನ್ನಡ ವ್ಲಾಗ್ ನೋಡೋಕ್ಕೆ ನಿಂಗೆ ಬೇಜಾರಾ ಅಂತ ಹೇಳಿ ರೇಗಿಸ್ತಾ ಇದ್ವಿ ಅವನಿಗೆ. ಬಾಸ್ಮತಿ ರೈಸಲ್ಲೇ ಬಿರಿಯಾನಿ ಜಾಸ್ತಿ ಇಲ್ಲಿ ಮಾಡ್ತಾಯಿದ್ರು, ಯಾಕೋ ಈ ಸಲ ಚೇಂಜ್ ಮಾಡಿದರು. ಬಾಸುಮತಿ ರೈಸ್ ಅಲ್ಲ, ಕಬಾಬ್ ಅಂತೂ ಬಿಸಿ ಬಿಸಿ ಒಳ್ಳೆ ಟೇಸ್ಟ್ ಕೂಡ ಇತ್ತು. ಗೀ ರೈಸು, ಬಿರಿಯಾನಿ ಈ ಥರ ತಗೊಂಡ್ವಿ. ಏನನ್ನಿಸ್ತು ಇವತ್ತಿನ ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ನನ್ನ ತಂಗಿಗೆ ನೀವೆಲ್ಲರೂ ಕೂಡ ಬರ್ತಡೇ ಆಗಿ ಸುಮಾರು ದಿನ ಆಗೈತೆ. ಬರ್ತಡೇ ಒಂದು ಸೆಲೆಬ್ರೇಷನ್ ವ್ಲಾಗ್ ಅಂದರೆ ನಮಗೆ ಪಾರ್ಟಿ ಕೊಟ್ಟಂಥ ವಿಡಿಯೋ ಆಗಿರೋದ್ರಿಂದ ನೀವೆಲ್ಲರೂ ವಿಶ್ ಮಾಡ್ತೀರಾ ನನ್ನ ತಂಗಿಗೆ. ಅವಳ ಹೆಸರು ಬಂದು ಸವಿತಾ ಅಂತ ಹೇಳಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಗ್ರೇವಿ ಕೂಡ ಚೆನ್ನಾಗಿತ್ತು. ಬಟರ್ ಚಿಕನ್ ಏನೋ ತೊಗೊಂಡಿದ್ವಿ ನಾವು, ಚೆನ್ನಾಗಿತ್ತು. ಹಾಗೆ ನಾನ್ ವೆಜ್ ರೆಸಿಪಿ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡ್ತೀರಾ. ಹೆಚ್ಚು ನಾನ್ ವೆಜ್ ತಿನ್ನುವಂಥವ್ರು
ನನ್ನ ಬ್ಲಾಗ್ ನೋಡ್ತೀರಿ. ನಾನ್ ವೆಜ್ ತಿನ್ನದೇ ಇರೋರು ಖಂಡಿತ ವಿಡಿಯೋನ ಸ್ಕಿಪ್ ಮಾಡಿ. ಯಾಕೆಂದರೆ ತಿನ್ನದೇ ಇರೋರಿಗೆ ವಿಡಿಯೋ ನೋಡಬೇಕು ಅಂದರೆ ಅವ್ರಿಗೂ ಒಂಥರ ಅನಿಸಬಹುದಲ್ವ, ಅದಕ್ಕೋಸ್ಕರ ಸ್ಕಿಪ್ ಮಾಡಿ. ತಿನ್ನುವಂಥವ್ರು ನಿಮಗೇನೆಲ್ಲ ಡಿಶ್ ಇಷ್ಟ ಅಂತ ಹೇಳಿ ನನಗೆ ಕಮೆಂಟನ್ನು ಮಾಡಿ. ನಿಮ್ಗೇನು ಇಷ್ಟ ಅಂತ ಹೇಳೋದನ್ನು ನಾನು ಕಳಿಸ್ಕೊಡ್ತೀನಿ, ಆಯಿತಾ. ದುರ್ಗಾಶ್ರೀ ಜೊತೆ ಕೂಡ ಮಾತಾಡ್ತಾ ರೇಗಿಸ್ತಾ ಇದ್ವಿ. ಅವಳಿಗೆ ರೇಗಿಸ್ಕೊಂಡು ಊಟ ಮಾಡಿಕೊಂಡು ಎಲ್ಲರೂ ಸೇರಿದಾಗ ಆ ಮಾತುಕತೆನೇ ಚೆಂದ ಅಲ್ವಾ. ಅದರಿಂದ ಚೆನ್ನಾಗಿತ್ತು, ತುಂಬ ಬಾರಿ ಚೆನ್ನಾಗಿತ್ತು ಅಂತಲೇ ಹೇಳ್ತಾ ಇದ್ದೀನಿ. ಯಾಕೆಂದರೆ ಟೇಸ್ಟು ಆ ಥರ ಇತ್ತು. ಎಲ್ಲರೂ ಇಷ್ಟಪಟ್ಟರು, ನಾನೊಬ್ಬಳೇ ಅಂತಲ್ಲ, ಎಲ್ಲರೂ ಸಹ ಟೇಸ್ಟ್ಗೆ ಇಷ್ಟಪಟ್ಟರು, ಚೆನ್ನಾಗಿದೆ ಅಂತ ಹೇಳಿ ಇಷ್ಟಪಟ್ಟರು. ನನ್ನ ಮಕ್ಕಳಿಬ್ಬರೂ ಸಹ ಬಂದಿಲ್ಲ, ಗಮನಿಸ್ತಾ ಇದ್ದೀರಲ್ವಾ. ನನ್ನ ದೊಡ್ಡ ಮಗ ಸುಪ್ರೀತು ಹೊರಗಡೆ ಹೋಗಿದ್ದ. ಚಿಕ್ಕ ಮಗ ನನಗೇನು ಬೇಡ, ಅವನು ಕೂಡ ಹೊರಗಡೆ ಹೋಗಿ ಮನೆಗೆ ಬಂದ. ಅವನು ಕೂಡ ಏನು ಬೇಡ, ನನಗೆ ಸ್ವೀಟ್ ಬೇಡ ಮಾತ್ರ ತಗೊಂಬ ಅಂತ ಹೇಳ್ದ. ಅವನಿಗೆ ಬೇಡ ಅಂದರೆ ಇಷ್ಟ ಮಗುಗೆ, ಅಷ್ಟು ಮಾತ್ರ ಈಚೆ ಬಂದು ತಗೊಂಡ್ವಿ. ಊಟ ಮುಗಿಸಿದ್ವಿ ನೋಡಿ, ಎಲ್ಲ ಖಾಲಿ ಆಯಿತು. ಅಲ್ಲಿಂದ ಬೀಡ ತಗೊಂಡು ಬೇಕ್ರಿ ಕಡೆ ಹೋಗಿ ಮಗು ಮಿಲ್ಕ್ ಶೇಕ್ ಬೇಕು ಅಂತ ಹೇಳಿದ್ದ. ಮಿಲ್ಕ್ ಶೇಕ್ನ ಮ್ಯಾಂಗೋ ಮಿಲ್ಕ್ ಶೇಕ್ ತಗೊಂಡು ಅಮ್ಮ ಮತ್ತು ಪ್ರಿಯಾ ಅವರು ಹಾಗೆ ಊರ ಕಡೆ ಹೊರಟರು. ನಾನು ಎಲ್ಲರೂ ತಂಗಿ ಮಕ್ಕಳು ಎಲ್ಲ ನಮ್ಮ ಮನೆ ಕಡೆ ಹೊರಟ್ವಿ ನೋಡಿ. ರಾತ್ರಿ ಒಂದು 9:30 ಹುಣಸೂರು ಬಸ್ ಸ್ಟ್ಯಾಂಡ್ ಹತ್ರ ಈ ಪ್ಲೇಸು. ಪ್ರಶಾಂತವಾಗಿದೆ ವಾತಾವರಣ ಅಂತ ಹೇಳ್ಬೋದು. ತುಂಬ ಜನ ಹುಣಸೂರರು ಕೂಡ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ನಂದು ಇನ್ಸ್ಟಾ ಪೇಜಲ್ಲಿ ಒಂದು ವೈರಲ್ ಆಗಿದೆ ನೋಡಿ. ಆ ವಿಡಿಯೋಯಿಂದ ಎಲ್ಲ ಗುರ್ತಿಸ್ತಾ ಇದ್ದಾರೆ, ಕೇಳ್ತಾ ಇದ್ರು ಎಲ್ಲರೂ ಸಹ ನೋಡಿ. ಸ್ವೀಟ್ ಬೀಡ ತಗೊಂಡು ಹಾಗೆ ಮಿಲ್ಕ್ ಶೇಕು ಜೊತೆಗೆ ಸಾಫ್ಟ್ ಡ್ರಿಂಕ್ಸು ಬೇಕು ಅಂತ ಹೇಳಿದರು. 7 ಅಪ್ ಮತ್ತು ಈ ಕಡೆ ಮ್ಯಾಂಗೋ ಮಿಲ್ಕ್ ಶೇಕ್. ಇದು ಬಂದು ಮ್ಯಾಂಗೋ ಮಿಲ್ಕ್ ಶೇಕು, ಒಂದು ಬಟರ್ ಫ್ರೂಟ್ ಇದೆ ತಗೊಂಡು ಮನೆ ಕಡೆ ಹೊರಟ್ವಿ. ಇವತ್ತಿನ ಬರ್ತ್ಡೇ ಒಂದು ಸೆಲೆಬ್ರೇಷನ್ ಪಾರ್ಟಿ ಬ್ಲಾಗ್ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಈಗ ಹೊರಡ್ತಾ ಇದ್ದೀವಿ, ಮತ್ತೆ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ, ಬಾಯ್.